ಮುಂದಿನ ತಿಂಗಳು 12 ಅಲ್ಲ 11 ಅಂದ್ರು. ಡೆವಿಲ್ ಅಂತ ನಕ್ಕಿದ್ದಾರೆ. ತುಂಬ ಚೆನ್ನಾಗಿದೆ ನಗು. ನನಗೆ ತುಂಬ ಇಡಿಸಿದೆ ದರ್ಶನ್ ಅವ್ರ ನಗು ಇದರಲ್ಲಿ. ಆಮೇಲೆ ಒಂದು 2 ಡೈಲಾಗ್ ಹೇಳ್ಬಿಟ್ಟು ಶೂಟ್ ಮಾಡುವಂಥ ಒಂದು ಸನ್ನಿವೇಶ ನಾನು ಮರೆಯೋಕ್ಕಾಗಲ್ಲ. ಎಲ್ಲದಕ್ಕಿಂತ ಜಾಸ್ತಿ ದರ್ಶನ್ ಅವ್ರನ್ನ ನಾನು ಅಂತರಾಳದಲ್ಲಿ ಇಷ್ಟಪಟ್ಟವನು. ಯಾಕಂದರೆ ನನ್ನ ಆರೋಗ್ಯ ಸರಿ ಇಲ್ದಿದ್ದಾಗ ನನಗೆ ಫೋನ್ ಮಾಡಿ ನನಗೆ ಅವರು 3 ದಿವಸ ಬಾರದ ನಂತರ ಅವರು ಈ ಘಟನೆನಾಗೆ ಒಂದು ದುರ್ಘಟನೆ, ಅದೊಂದು ಕೆಟ್ಟ ಘಟನೆ ನಡೆದೋಗುತ್ತೆ. ಯಾಕೆ ಮುಂಚೆ ನನಗೆ ಫೋನ್ ಮಾಡಿ ನನಗೆ ಮೈ ಸರಿ ಇಲ್ಲ ಅನ್ನೋಂಥದ್ದು ನನ್ನ ವಾಯ್ಸಲ್ಲೇ ಕಂಡುಹಿಡಿದ ದರ್ಶನ್ ಅವರು. ನಾನು ಎಂದೂ ಮರೆಯೋಕ್ಕಾಗಲ್ಲ. ಒಡೆ ಹುಟ್ಟಿದ ಅಣ್ಣ ತಮ್ಮಂದ್ರೆ ಆಗಲಿ ಅಥವಾ ಇನ್ನೊಬ್ಬರೇ ಆಗಲಿ ಮತ್ತೊಬ್ಬರೇ ಆಗಲಿ ಖಂಡಿತ ಅಷ್ಟು ಗುರ್ಸೋಕ್ಕಾಗಲ್ಲ. ಅವರು ನನ್ನನ್ನು D25 ಅಣ್ಣ ನೀವು ಬರ್ತಾ ಇದ್ದೀರಾ ತಾನೆ ಅಂತ ಅವರು ಭಾರಿ ಇದಾಗಿ ಕೇಳಿದ್ರು. ಪಾಪ ನನಗೆ ಯಾಕೆ ನಾನು ಬರ್ತಾ ಇದ್ದೀನಿ ಕಣಪ್ಪ ಅಂತಲೇ ಹೇಳಿದೆ ನಾನು. ಆ ಪ್ರೀತಿ ಅವ್ರು ಉಳಿಸ್ಕೊಂಡು ದರ್ಶನ್ ಅವರು ನನ್ನನ್ನು ಅವ್ರ ಮನಸ್ಸಲ್ಲೇ ಇಟ್ಕೊಂಡಿದ್ದಾರೆ, ನಾನು ಅವ್ರನ್ನ ನನ್ನ ಮನಸ್ಸಲ್ಲೇ ಇಟ್ಕೊಂಡಿದ್ದೀನಿ. ನನ್ನ ತಾಯಿಯವರು ಕೂಡ ಇವತ್ತಿಗೂ ಹೇಳ್ತಾ ಇದ್ದೀನಿ, ಎಂದೂ ದರ್ಶನ ನೀನು ಕೈ ಬಿಡಬಾರ್ದು ಅಂತಂದ್ರೆ. ದರ್ಶನ ನಾನು ಕೈ ಬಿಡೋದು, ನಾನು ಇಟ್ಕೊಳ್ಳೋದಕ್ಕಿಂತ ಜಾಸ್ತಿ ದರ್ಶನ್ ಅವರ ಅಭಿಮಾನಿಗಳು ಅವ್ರನ್ನ ಯಾವತ್ತೂ ಕೈ ಬಿಟ್ಟಿಲ್ಲ. ನಿಜವಾಗ್ಲೂ ನನಗೆ ದ್ವಾರಕೀಶ್ ಅವರು ನೀವೇ ನನ್ನ ತಾಯಿ ತಂದೆ ಎಂದು ಬಂದೆ ಇಲ್ಲಿಗೆ ಅಂತ ಹೇಳ್ಬಿಟ್ಟು ಹಾಡು ಬರೆದ್ರು. ನಿಜವಾಗ್ಲೂ ಅಭಿಮಾನಿಗಳೇ ದರ್ಶನ್ ಅವ್ರಿಗೆ ತಾಯಿ ತಂದೆ ಆಗಿರ್ತಾರೆ. ಅವರು ಯಾವತ್ತೂ ದರ್ಶನ್ ಅವ್ರನ್ನ ಕೈ ಬಿಡಲ್ಲ. ಅದು ನನಗೆ ಚೆನ್ನಾಗಿ ಗೊತ್ತು. ನಾನು ಹೇಳಿ ದರ್ಶನ್ ಅವ್ರಿಗೆ ಒಂದು ಪ್ರಮೋಷನ್ ಕೊಡಬೇಕು ಅನ್ನುವಂಥ ವ್ಯಕ್ತಿತ್ವನೋ ಯಾವುದು ನನ್ನ ಹತ್ರ ಇದೆಯೋ ಅದು ನನಗೆ ಗೊತ್ತಿಲ್ಲ. ಆದರೆ ದರ್ಶನ್ ಅವ್ರಿಗೆ ಪ್ರಮೋಷನ್ ಕೊಡದಿರೇ ಜನ ಅವ್ರಿಗೆ ಪ್ರಮೋಷನ್ ಕೊಟ್ಟು ಜನನೇ ಅವ್ರನ್ನ ಈ ಚಿತ್ರನ ಅಪಾರವಾದ ಅಭೂತಪೂರ್ವವಾದ ಒಂದು ಯಶಸ್ಸನ್ನ ಗಳಿಸಿ ಇಡೀ ಕರ್ನಾಟಕ ಅಲ್ಲ, ಇಡೀ ಭಾರತ ದೇಶ ಅಲ್ಲ, ಇಡೀ ವಿಶ್ವನೇ ತಲೆ ಎತ್ತಿ ವಾಪಸ್ ತಿರುಗಿ ನೋಡಬೇಕು. ಒಬ್ಬ ಮನುಷ್ಯನಿಗೆ ಇಂಥ ಒಂದು ಅಭಿಮಾನಿಗಳ ಒಂದು ಸಮೂಹನೇ ಇದೆಯಾ ಅಂತ ಆಶ್ಚರ್ಯ ಪಡಬೇಕು. ಆ ಥರ ನಡೆಸಲಿ ಅಂತ ನಾನು ನನ್ನ ತಾಯಿಯವ್ರ ಹತ್ರ, ಭುವನೇಶ್ವರಿ ತಾಯಿ ಹತ್ರ, ದರ್ಶನ್ ಅವ್ರಿಗೆ ಜನ್ಮ ಕೊಟ್ಟ ತಾಯಿಯವರು, ಅವ್ರ ತಂದೆಯವರು ತೂಗುದೀಪ್ ಶ್ರೀನಿವಾಸರವರು, ಅವರ ಆಶೀರ್ವಾದ ಈ ಚಿತ್ರಕ್ಕೆ ಸದಾಕಾಲ ಇರಲಿ ಅಂತ ಅವ್ರ ಕುಟುಂಬ ವರ್ಗದವರು ಸಂತೋಷ ಪಡಲಿ ಅಂತ ಹೇಳ್ಬಿಟ್ಟು ಹೇಳ್ತಾ ಇದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಅಭಿಮಾನಿಗಳಿಗೆ ಸಂತೋಷ ಸಿಗಲಿ. ನೊಂದು ಹೊರಗಡೆ ಇರಬೇಕಾಗಿತ್ತು ನಮ್ಮ ದರ್ಶನ್ ಅವರು. ನೊಂದು ಪಾಪ ಕಾರಾಗೃಹದಲ್ಲಿದ್ದಾರೆ. ತುಂಬ ನೋವಾಗುತ್ತೆ ಮನಸ್ಸಿಗೆ. ದರ್ಶನ್ ನಮ್ಮ ಜೊತೆ ಇಲ್ವಲ್ಲ, ವಿಚಾರ ಕಷ್ಟ ಆಗುತ್ತೆ ಮನಸ್ಸಿಗೆ. ಒಳ್ಳೇದಾಗ್ಬೇಕಾಯಪ್ಪ, ದೇವ್ರು ಒಳ್ಳೇದು ಮಾಡ್ತಾರೆ ನಂಬಿಕೆ. ಇಲ್ಲಾಂದ್ರೆ ದೇವರೇ ಇಲ್ಲ ಅಂತ ಹೇಳ್ತೀನಿ ನಾನು.